ಸೊ ತರುಣ್ ಸುಧೀರ್ ಮತ್ತೆ ಸೋನಲ್ ಅವರ ಅದ್ಧೂರಿಯಾದಂತಹ ರಿಸೆಪ್ಷನ್ ಇವತ್ತು ನಡೆಯುತ್ತೆ. ಸೊ ರಿಸೆಪ್ಷನ್ ನಲ್ಲಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಂತೆ ನಿಂತು ರಾಜು ಸರ್ ಅವರೇ ಎಲ್ಲವನ್ನು ಕೂಡ ನಡೆಸ್ಕೊಡ್ತಾ ಇದ್ದಾರೆ. ನಾನು ಅವ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತರುಣ್ ಸುಧೀರ್ ಮತ್ತೆ ನಿಮ್ಮ ಗೆಳೆತನದ ಬಗ್ಗೆ ಹೇಳೋದಾದ್ರೆ ಸರ್? ನನಗೆ ಗೆಳೆಯ ಅಲ್ಲರೆ ನನ್ನ ತಮ್ಮ. ಯಾಕೆಂತಂದರೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ವಿ. ಅಮ್ಮ ಅವಾಗ ಒಂದು ನಾಟಕ ಕಂಪ್ನಿ ನಡೆಸ್ತಿದ್ರು. ಅದು ನಮ್ಮ ಊರಲ್ಲಿ ನಾಟಕ ಹಾಕಿದ್ರು. ಅವಾಗ ನಾವೆಲ್ಲ ಚಿಕ್ಕ ಮಕ್ಕಳಿದ್ವಿ. ಅಲ್ಲಿ ನಮ್ಮ ಮನೆ ಪಕ್ಕನೇ ಬಸವರಾಜ ಅಣ್ಣ ಅಂತ ಇರ್ತಾರೆ, ಕವಿಗಳು ಅಂತ. ಅವರು ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಹಾಗಾಗಿ ನಮ್ಮ ಮನೆಗೆ ಅಮ್ಮ ಬರೋದು ಎಲ್ಲ ಹೋಗ್ತು. ಅವಾಗಿಂದ ನಮ್ಮೊಂದು ಒಳ್ಳೆಯ ಸಂಬಂಧ ಬೆಳೀತು. ಅದೇ ಥರ ಒಂದು 25-30 ವರ್ಷ ಹಳೆಯ ಸಂಬಂಧ ನಮ್ಮದು. ಅದೇ ಥರ ಬೆಳೆದ್ಮೇಲೆ ನಾವು MLA ಆದಮೇಲೂ ಬೆಂಗಳೂರು ಬಂದ ತಕ್ಷಣ ನನಗೆ ಹೆಂಡ್ತಿಗೆ ನನಗೆ ಕರೆಸಿ ಫಸ್ಟ್ ಮನೆಗೆ ಊಟ ಹಾಕ್ಸಿದೆ ಅಮ್ಮ. ನಮ್ಗೆ ಅವಾಗಿಂದ ನಮ್ಮ ಸಂಬಂಧ ಇದೆ. ಇವತ್ತೇನಂತಂದರೆ ಅದೇ ಕಂಟಿನ್ಯೂ ಆಗಿದ್ದಕ್ಕೆ ಇವತ್ತು ಭಾಳಷ್ಟು ಜನಕ್ಕೆ ಏನಂದರೆ ಗುರು ಶಿಷ್ಯರಲ್ಲಿ ರಾಜುಗೌಡ್ರ ಮಗ ಕೆಲಸ ಮಾಡೋಣ. ಅವಾಗಿಂದ ತರುಣ್ ಫ್ರೆಂಡ್ ಇಲ್ಲ. ನಂಗೆ ತರುಣ್ ಚಿನ್ನುನೇ ಅಂತ ಕರೆಯೋದು. ನಾವು ಯಾವತ್ತೂ ತರುಣ್ ಅಂತ ಕರೆಯೋಂಗಿಲ್ಲ, ಚಿನ್ನುನೇ ಅಂತ ಕರೆಯೋದು. ನಂದಾಗೂ ನಾವು ಅಷ್ಟೇ ಪ್ರೀತಿಯಿಂದ ಇದು ಕರೆಯೋದು. ಇವತ್ತು ಒಂದ್ಸರಿ ಸುದೀಪಣ್ಣ ನನಗೆ ಅಂದ, ಸುದೀಪಣ್ಣಗೆ ಡೈರೆಕ್ಟ್ ಮಾಡ್ತಿದ್ದ, ಡೈರೆಕ್ಷನ್ ಅಂದ. ನಾನು ಅವ್ನಿಗೆ ನಂದಾಗ ಯಾವತ್ತು ಲೇ ಹಚ್ಚೆ ಮಾತಾಡ್ಸೋದು. ಸುದೀಪಣ್ಣ ಅಂದ, ರಾಜು ನಮ್ಮ ಡೈರೆಕ್ಟ್ರು ನೀ ಲೇ ಅನ್ಬೇಡ ಅಂದ. ನಾನು ಆಯ್ತಣ್ಣ ಲೇ ನಂಗೆ ತೊಗೊ ನಿಮ್ಮ ಡೈರೆಕ್ಟ್ರು. ಇವ್ರು ಬಂದರು, ಏನು ರೀ ಡೈರೆಕ್ಟ್ ಸರ್ ಹೆಂಗಿದ್ರಿ ಅಂತ ಕೇಳಿದೆ. ಅಣ್ಣ ನೀನು ಮೆಟ್ಲೆ ಹೊಡೆದ್ಬಿಡೋಣ, ನೀನು ಹಿಂಗೆಲ್ಲ ನಂಗೆ ಮಾತಾಡ್ಸ್ಬೇಡ, ಲೇನೇ ನಮಗೆ ಖುಷಿ ಅಂತಂದ. ಅಂದರೆ ಅಷ್ಟೊಂದು ನಮ್ಮ ಆತ್ಮೀಯತೆ, ಅಷ್ಟೊಂದು ಪ್ರೀತಿ ಇದೆ. ಆವಾಗಿಂದ ಬಂದಿದೆ. ಇವತ್ತು ಖುಷಿ ಆಗ್ತದೆ. ಅವ್ರು ಇಷ್ಟು ಎತ್ತರಕ್ಕೆ ಬೆಳೆದಾರೆ ಇಬ್ಬರು. ನಂದನೂ ಅಷ್ಟೇ ಎತ್ತರಕ್ಕೆ ಬೆಳೆದಾನೆ, ತರುಣೂ ಅಷ್ಟೇ ಎತ್ತರಕ್ಕೆ ಬೆಳೆದಾನೆ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾರೆ. ಭಾಳ ಖುಷಿ ಆಗ್ತದೆ. ಮತ್ತು ಈ ಮದುವೆ ಅಂದರೆ ಭಾಳಷ್ಟು ಜನ ಲವ್ ಮ್ಯಾರೇಜ್ ಅಲ್ಲ, ಇದು ಒಂಥರ ಅರೇಂಜ್ ಮ್ಯಾರೇಜು. ಹೆಣ್ಣು ದರ್ಶನ್ ಅವ್ರು ನೋಡಿದ್ದು, ಆ್ಯಕ್ಚುಲಿ ದರ್ಶನ್ ಅಣ್ಣ ಹೆಣ್ಣು ನೋಡಿದ್ದು. ಅವರೆಲ್ಲರೂ ಓಕೆ ಅಂದಮೇಲೆ ಇವನು ಒಪ್ಪಿಗೆ ಅಂದಮೇಲೆ ಲವ್ ಸ್ವಲ್ಪ 10% 90% ಅರೇಂಜ್ ಮ್ಯಾರೇಜ್ ಇದು. ಸರ್, ಈಗ ದರ್ಶನ್ ಅವ್ರ ಬಗ್ಗೆ ನೀವೇ ಹೇಳಿದ್ರೆ ಅವ್ರಿಗೂ ಆಸೆ ಇತ್ತು ದರ್ಶನ್ ಅವ್ರು ಬರಬೇಕು ಮದುವೆಗೆ ಅಂತ, ಅವ್ರು ಇರಬೇಕು, ಅಣ್ಣನಾಗಿ ನಿಲ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಇವತ್ತು ಅದು ಫಲಿಸ್ತಾ ಇಲ್ಲ. ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ವಿಚಾರ? ಮತ್ತೆ ಈ ಸಂದರ್ಭದಲ್ಲಿ ಅವ್ರು ಇಲ್ಲ ಅನ್ನೋದು ಎಷ್ಟು ನೋವಿದೆ ಅಂತ? ಈಗ ನೋಡ್ರಿ, ಇವನು ಈಗ ಆಲ್ರೆಡಿ 3 ಸರಿ ನಾವು ಮದುವೆನ ಪೋಸ್ಟ್ಪೋನ್ ಮಾಡಿದ್ವಿ. ಯಾಕಂತಂದರೆ ಅವ್ನು ಫಿಲಿಮ್ ಅಂದ್ರೆ ಅಷ್ಟೊಂದು ಹುಚ್ಚು. ಫಿಲಿಮೇ ಅವ್ನ ಜಗತ್ತು, ಫಿಲಿಮೇ ಅವ್ನಿಗೆ ಉಸಿರು. ಫಿಲಿಮ್ ಬಿಟ್ಟರೆ ಬೇರೆ ಅದು ಗೊತ್ತಿಲ್ಲ. ಅವನಿಗೆ ಗೊತ್ತಿರಲ್ಲ. ಅದನ್ನು ನಾವು ಡಿಸೆಂಬರ್ 9ನೇ ತಾರೀಕಿಗೆ ಮ್ಯಾರೇಜ್ ಹಾಲ್ನ ಫಿಕ್ಸ್ ಮಾಡಿದ್ವಿ. ಆಮೇಲೆ ಫೆಬ್ರವರಿಯಲ್ಲಿ ಮಾಡಿದ್ವಿ. ಆಮೇಲೆ ಮಾರ್ಚಲ್ಲಿ ಮಾಡಿದ್ವಿ. ಆಮೇಲೆ ಈಗ ಈ ಡೇಟು, ನಾಳೆ ಡೇಟನ್ನು 4ನೇ ಸರಿ ಇದು ಆ ದರ್ಶನ್ ಅನ್ನೋದು ಈ ಇನ್ಸಿಡೆಂಟ್ ಆದಮೇಲೆ ತರುಣ್ ಅಣ್ಣ ಬೇಡ ಅಣ್ಣ ಸರ್ ಈಗ ಹಿಂಗಾಗಿಬಿಟ್ಟ. ನಾನಂದೆ ತಮ್ಮ ಬೇಡ, ಈ ಟೈಮ್ನ ನಾವೇನಾರ ಪೋಸ್ಟ್ಪೋನ್ ಮಾಡೋಕೆ ಅಮ್ಮನ ಮನಸ್ಸಿಗೆ ಭಾಳ ತ್ರಾಸ ಆಗ್ತದೆ. ನೀನು ಚಿಂತೆ ಮಾಡಬೇಡ, ದರ್ಶನ್ ಅಣ್ಣಗೆ ಕಾಣು. ಆತನು ಇಲ್ಲ ಆಗಿಬಿಡು ಚಿನ್ನಾನೆ ಅಂತ ಹೇಳ್ತಾನೆ ಅಂತ ಹೇಳಿದ್ವಿ. ಅದೇ ಥರ ದರ್ಶನ್ ಅವರು ಇಲ್ಲ ಚಿನ್ನ ನೀನು ಆಗಿಬಿಡು, ಆ ಡೇಟ್ ಪೋಸ್ಟ್ಪೋನ್ ಮಾಡಬೇಡ ಅಂತ ಹೇಳಿದರು. ಇವತ್ತು ಅವರು ನಮ್ಮ ಜೊತೆಗಿಲ್ಲ ಅನ್ನೋದೊಂದು ಸಾಮಾನ್ಯವಾಗಿ ಬೇಜಾರು ಇದ್ದೇ ಇರುತ್ತೆ. ಬಟ್ ಅಲ್ಲಿಂದನೇ ಆಶೀರ್ವಾದ ಅವರು ಮಾಡ್ತಾರೆ. ಇವತ್ತು ಇರಲಾರ್ದಂತ ಕೊರಗು ತರುಣಿಗೂ ಎಲ್ಲರಿಗೂ ಇದೆ. ಸರ್, ಇವತ್ತು ಯಾರೆಲ್ಲ ಬರ್ಬೋದು? ನಿಮ್ಮ ರಾಜಕಾರಣಿಗಳು ಯಾರು ಬರ್ಬೋದು? ಸೆಲೆಬ್ರಿಟಿಗಳು ಯಾರು ಏನಾರು ಮಾಹಿತಿ ಇದೆಯಾ ನಿಮಗೆ? ಇವತ್ತು ಯಾರೆಲ್ಲ ಬರ್ತಾರೆ ಅಂತ? ಎಲ್ಲರೂ ಬರ್ತಾರೆ. ಯಾರ್ಯಾರಿಗೆ ಕರೆದಿದ್ದೀವಿ ಬರ್ತಾರೆ. DK ಶಿವಕುಮಾರ್ ಅಣ್ಣವರು ಬರ್ತಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ದಾರೆ, ಮತ್ತು ಆಲ್ಮೋಸ್ಟ್ ಸೆಲೆಬ್ರಿಟಿ ಸುದೀಪಣ್ಣ ಹಿಡ್ಕೊಂಡು ಎಲ್ಲ ಸೆಲೆಬ್ರಿಟೀಸು ಬರ್ತಿದ್ದಾರೆ. ನೀವು ತುಂಬಾ ಸಿಂಪಲ್ ಆಗಿ ಕಾಣ್ತಾ ಇದ್ದೀರಿ. ರೆಡಿ ಆಮೇಲೆ ಆಗ್ತೀರಾ ಹೇಗೆ? ಆದ್ಮೇಲೆ ಸ್ವಲ್ಪ ನಾವು ರೆಡಿಯಾಗಿ, ತಮ್ಮ ಲಗ್ನ ಅಂದ್ಮೇಲೆ ಸ್ವಲ್ಪ ನಾವು ರೆಡಿಯಾಗಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದು ರಾಜು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.